ಅನುದಿನದ ಆಹಾರ ಮಾರ್ಚ್ 25 ಬುಧವಾರ. ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. 1 ಕೊರಿಂಥದವರಿಗೆ 13ನೇ ಅಧ್ಯಾಯ 4ನೇ ವಚನ. ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಪ್ರೀತಿ ತುಂಬಿದ ಹೃದಯದಲ್ಲಿ ಅಸೂಯೆ ಕಾಣಿಸಲು ಸಾಧ್ಯವಿಲ್ಲ. ಪ್ರೀತಿಯು ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲಾ ವಿಷಯಗಳನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ. ಎಲ್ಲಿ ಅಂತ ಪ್ರೀತಿಯು ಆಳ್ವಿಕೆ ಮಾಡುತ್ತದೆಯೋ ಅಲ್ಲಿ ಹೊಟ್ಟೆ ಕಿಚ್ಚು ನೆಲೆಸಿರುವುದಿಲ್ಲ. ಪ್ರೀತಿಯು ಹೊಟ್ಟೆ ಕಿಚ್ಚು ಕೊಲ್ಲುವುದಿಲ್ಲ. ಹೊಟ್ಟೆ ಕಿಚ್ಚು ನಾಶನವನ್ನ ಉಂಟು ಮಾಡುತ್ತದೆ. ಕ್ರೋಧವು ಎಲುಬಿಗೆ ಕ್ಷಯವು. ಜ್ಞಾನೋಕ್ತಿಗಳು 14:30 ವಚನ. ಈ ಸ್ವಭಾವವು ಲೂಸಿಫರನ ಹೃದಯದಲ್ಲಿ ಹುಟ್ಟಿತು. ಆತನು ದೇವರೊಂದಿಗೆ ತನ್ನನ್ನು ಸಮಾನನೆಂದು ಭಾವಿಸಿದನು ಮತ್ತು ಆತನು ತನ್ನನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಿದನು. ಅದರ ನಿಮಿತ್ತ ಆತನು ಪರಲೋಕದಿಂದ ದೊಬ್ಬಲ್ಪಟ್ಟನು. ಆತನ ಹೊಟ್ಟೆ ಕಿಚ್ಚಿನಿಂದ ಎಂಥ ಶೋಚನೀಯವಾದ ಬೀಳುವಿಕೆಯಾಗಿದೆ. ದೇವರ ಮಕ್ಕಳೇ, ಹೊಟ್ಟೆ ಕಿಚ್ಚಿಗೆ ಅವಕಾಶವನ್ನು ಕೊಡಬೇಡಿರಿ. ದೇವರು ಹೇಬೇಲನ ಕಾಣಿಕೆಯನ್ನ ಅಂಗೀಕರಿಸಿಕೊಂಡಾಗ ಕಾಯಿನನು ಸಂತೋಷ ಪಡಲಿಲ್ಲ. ತನ್ನ ಸ್ವಂತ ಸಹೋದರನು ದೇವರಿಂದ ಆಶೀರ್ವಾದವನ್ನು ಹೊಂದಿದ್ದಾನೆ ಎಂಬುದಕ್ಕೆ ಯಾವ ಸಂತೋಷವೂ ಇರಲಿಲ್ಲ. ಆತನ ಹೃದಯದಲ್ಲಿ ಅಸೂಯೆಯು ಬಂದಿತು. ಆ ಅಸೂಯೆಯು ದ್ವೇಷ ಮತ್ತು ಕೊಲೆಯಲ್ಲಿ ಅಂತ್ಯವಾಯಿತು. ಕಾಯಿನನು ತನ್ನ ಸಹೋದರನ ವಿರುದ್ಧವಾಗಿ ಎದ್ದು ಅವನನ್ನು ಹತ್ಯೆ ಮಾಡಿದನು. ಆದಿಕಾಂಡ 4ನೇ ಅಧ್ಯಾಯ 3-8 ವಚನಗಳು. ಇದುವೇ ಹೊಟ್ಟೆ ಕಿಚ್ಚಿನ ಫಲವಾಗಿದೆ. ಈ ದಿನದಲ್ಲಿಯೂ ಎಲ್ಲೆಲ್ಲಿಯೂ ಹೊಟ್ಟೆ ಕಿಚ್ಚು ಮತ್ತು ದ್ವೇಷ ಜನರ ಮಧ್ಯೆ ಇರುತ್ತದೆಯೋ ಅಲ್ಲಿ ಕಾಯಿನನ ಆತ್ಮವು ಕಾರ್ಯ ಮಾಡುತ್ತದೆ. ನಮ್ಮ ಸಹೋದರನು ಅಭಿವೃದ್ಧಿ ಹೊಂದುವ ಹಾಗೆ ನಾವು ದೇವರಿಗೆ ಸ್ತೋತ್ರ ಮಾಡಿ ಸಂತೋಷ ಪಡುವವರಾಗಿರಬೇಕು. ಒಬ್ಬರಲ್ಲಿ ನಾವು ತಪ್ಪನ್ನು ನೋಡುವಾಗ ಅದನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಿ ಅವರಿಗೆ ಅವಮಾನ ಮಾಡಬಾರದು. ಬದಲಿಗೆ ಪ್ರಾರ್ಥನೆಯಲ್ಲಿ ಕ್ಷಮಿಸಿ ಆ ಬಲಹೀನತೆಯಿಂದ ಹೊರಬರಲು ಸಹಾಯವನ್ನು ಮಾಡಬೇಕು. ಯೋಸೇಫನ ಕುರಿತು ಆಲೋಚಿಸಿರಿ. ಆತನ ಸಹೋದರರು ಅವನನ್ನು ದ್ವೇಷಿಸಿದರು. ಹೊಟ್ಟೆ ಕಿಚ್ಚಿನ ಕಾರಣದಿಂದ ಅವನನ್ನು ಬಾವಿಯೊಳಗೆ ಎಸೆದರು ಹಾಗೂ ಹತ್ಯೆ ಮಾಡಲು ಪ್ರಯತ್ನಿಸಿದರು. ಕೊನೆಗೆ ಅವನನ್ನು ಮಿದ್ಯಾನ್ಯರಿಗೆ ದಾಸತ್ವಕ್ಕೆ ಮಾರಿಬಿಟ್ಟರು. ಆದರೆ ಅದರ ಪ್ರತಿಫಲ ಏನಾಗಿತ್ತು? ಯೋಸೇಫನನ್ನು ದ್ವೇಷಿಸಿ ಅಸೂಯೆ ಹೊಂದಿರುವ ಅವರ ಸಹೋದರರು ಮುಂದೆ ಒಂದು ದಿನ ಅವನ ಬಳಿ ಬಂದು ಸಾಷ್ಟಾಂಗವೆರಗಿ ನಮಸ್ಕರಿಸಿದರು. ಈ ದಿನ ನಿಮ್ಮನ್ನು ದ್ವೇಷಿಸುವವರು ಒಂದು ದಿನ ನಿಮ್ಮ ಮುಂದೆ ದೀನ ಭಾವದಿಂದ ನಿಂತುಕೊಳ್ಳುವರು. ಬ್ಯಾಬಿಲೋನಿನ ಹಿರಿಯರು ಮತ್ತು ಅಧಿಕಾರಿಗಳು ದಾನಿಯೇಲನ ಮೇಲಿನ ಅಸೂಯೆಯಿಂದಾಗಿ ಅವನ ಮೇಲೆ ಸುಳ್ಳು ಆರೋಪಗಳನ್ನು ಹಾಕಿ ಅವನನ್ನು ಅರಸನ ಮುಂದೆ ಒಪ್ಪಿಸಿದನು. ದಾನಿಯೇಲನನ್ನು ಸಿಂಹದ ಗವಿಯೊಳಗೆ ಹಾಕಿಸಿದರು. ಆದರೂ ದೇವರು ಅವನನ್ನು ಬಿಡಿಸಿದನು. ಆತನ ಮೇಲೆ ತಪ್ಪಾದ ಆರೋಪಗಳನ್ನು ಮಾಡಿದವರನ್ನ ಸಿಂಹದ ಗವಿಯೊಳಗೆ ಹಾಕಿಸಿದನು. ಒಬ್ಬ ವ್ಯಕ್ತಿಯು ತನ್ನ ಹೃದಯದಲ್ಲಿ ದೈವಿಕ ಪ್ರೀತಿಯನ್ನು ತುಂಬಿಸಿಕೊಳ್ಳುವಾಗ ಅವನ ಬಳಿಗೆ ದ್ವೇಷ ಮತ್ತು ಅಸೂಯೆಯು ಬರಲು ಸಾಧ್ಯವಾಗುವುದಿಲ್ಲ. ಆದ ಕಾರಣ ಪ್ರಿಯ ದೇವರ ಮಕ್ಕಳೇ, ಕಲ್ವಾರಿ ಪ್ರೀತಿಯಿಂದ ನಿಮ್ಮನ್ನು ತುಂಬಿಸಿಕೊಳ್ಳುವ ಹಾಗೆ ನಿಮ್ಮ ಜೀವಿತವನ್ನ ಕರ್ತನಿಗೆ ಒಪ್ಪಿಸಿ ಕೊಡಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಎಲ್ಲ ತರವಾದ ನಿಂದೆಯನ್ನು ವಿಸರ್ಜಿಸಿ
ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿದಿರಿ. ಆದುದರಿಂದ ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳುವೆಂದು ನಿಮ್ಮ ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೇ. 1 ಪೇತ್ರ 2ನೇ ಅಧ್ಯಾಯ 2 ಮತ್ತು 3ನೆಯ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯೆಹೋಶುವ 19, 20 ಮತ್ತು 21ನೆಯ ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 25ರಿಂದ 52. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.